12:30 ಗಂಟೆನಲ್ಲಿ ಇವತ್ತು ನಿಧನರಾಗಿದ್ದಾರೆ. ನಾನು 3 ದಿನಗಳ ಹಿಂದೆ ಭೇಟಿ ಮಾಡಿದ್ದೆ. ಆಗ ಆಕ್ಸಿಜನ್ ತಗೊಳ್ತಕ್ಕಂಥ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಬಟ್ ಡಾಕ್ಟರ್ ಜೊತೆ ಮಾತಾಡದೆ, ಡಾಕ್ಟ್ರು ಏನಾಗಲ್ಲ, ರಿಕವರ್ ಆಗ್ತಾರೆ. ಅವರು ಬಂದಾಗ ಬಹಳ ತೊಂದರೆ ಇತ್ತು, ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿ ಆಗಿದ್ದಂಥವ್ರು, ಅರಣ್ಯ ಮಂತ್ರಿ ಆಗಿದ್ರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ರು. ನಾನು 96ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಡ್ಬಿಟ್ಟು ನಿಂತ್ಕೊಂಡು, ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂತ ಮನುಷ್ಯ. ಜೊತೆಗೆ ನನಗೆ ಬಹಳ ಲಾಯಲ್, 100ಕ್ಕೆ 100 ಲಾಯಲ್ ಆಗಿದ್ದಂತ ವ್ಯಕ್ತಿ. ಸೊ ಅಂತ್ಯವರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೂಲತಃ ವ್ಯವಸಾಯಗಾರ, ಆಮೇಲೆ ಸಣ್ಣ ರಾಜಕೀಯ ಮಾಡ್ತಾ ಇದ್ರು. ನಾನು ಯಾವಾಗ 86 ಪ್ರಯತ್ನ ಮಾಡ್ತೀವಿ, 89 ಅಲ್ಲ, ಪ್ರಯತ್ನ ಮಾಡಿಲ್ಲ, ಆಗಲಿಲ್ಲ. ಆ ಭಾಗದಲ್ಲಿ ಗುಳೇದಗುಡ್ಡದಿಂದ MLA ಆಗಿದ್ರು. ಗುಳೇದಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ ಈಗ ಬಾದಾಮಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇವಾಗಿದೆ. ಅಲ್ಲಿ 2 ಸಾರಿ MLA ಆಗಿದ್ರು. ಆಮೇಲೆ ಪಾರ್ಲಿಮೆಂಟ್ ನಿಲ್ಲಿಸಿದ್ರು. ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಕಲ್ತಿದ್ರು ಅಂತ ಕಾಣಿಸುತ್ತೆ.